ಬಂಧುಗಳೇ, ನಮಸ್ಕಾರಗಳು. ನಾನು ತಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಒಂದು ವಿಷಯ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸಲಿಕ್ಕೆ ಮತ್ತು ತಮ್ಮ ಮುಖಾಂತರ ಇವತ್ತು ಬೆಳಿಗ್ಗೆ ನಿನ್ನೆ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಾವೇಶದಲ್ಲಿ, ಸ್ವತಂತ್ರ ಹೋರಾಟಗಾರ ಸಮಾವೇಶದಲ್ಲಿ ನಾನು ಕೆಲವೊಂದು ಮಾತನಾಡಿರ್ತಕ್ಕಂಥದ್ದು ಅದು ಸತ್ಯ ಇರುತ್ತದೆ. ಅದಕ್ಕೆ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಪಾಪ ಅಮ್ಮ ಒಬ್ಬರು ಕೇಳ್ತಾ ಇದ್ರು, ಏನಂತ ಹೇಳಿದ್ರೆ ಇದು ಯಾರಿಗೆ ಇನ್ಸೆಕ್ಯೂರ್ಗೆ ತಳ್ಳಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಅಮ್ಮ ನಿಮ್ಗೆ ಗೊತ್ತಿಲ್ವಾ ಯಾರು ಇನ್ಸೆಕ್ಯೂರ್ ಇದ್ದಾರೆ, ಯಾರು ಸೆಕ್ಯೂರ್ ಇದ್ದಾರೆ ಅಂತ ಹೇಳ್ಬಿಟ್ಟು? ತಾವು ಮಾಧ್ಯಮದವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಜನ್ಮ ಜಾಲಾಡಿಸ್ಬಿಡ್ತೀರಾ. ಎಲ್ಲ ಸುದ್ದಿಗಳು ನಿಮ್ಗೆ ಗೊತ್ತಾಗುತ್ತದೆ. ಯಾವ ಸುದ್ದಿಯೂ ಸಹಿತ ನಿಮ್ಗೆ ನಿಮ್ಮ ಸ್ಕ್ಯಾನ್ ಮಾಡಲಾರ್ದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇನ್ಸೆಕ್ಯೂರ್ ಇದ್ದಾರೆ, ಇವತ್ತು ಯಾರು ಸೆಕ್ಯೂರ್ ಇದ್ದಾರೆ ತಮ್ಗೆ ಗೊತ್ತಿದೆ. ನಾನು ಮಾತಾಡ್ತಕ್ಕಂಥದ್ದು ಈಗ ಯಾರಿಗೆ ಅನ್ಯಾಯ ಆಗಿದೆ ಅಂತೇಳಿ ತಮಗೆ ಗೊತ್ತಿದೆ. ಇವತ್ತು ಉದಾಹರಣೆಗೆ ನಾನು ಕೊಪ್ಪಳ ಜಿಲ್ಲೆ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ. ಮತ್ತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ, ಹೊರತಾಗಿ ಕರ್ನಾಟಕ ರಾಜ್ಯದ ಬಗ್ಗೆ ನಾನು ಮಾತಾಡಕ್ ಹೋಗುದಿಲ್ಲಮ್ಮ. ನೀವು ಹೇಳಿದ್ದು ಯಾರಿಗೆ ಇನ್ಸೆಕ್ಯೂರ್ ಮಾಡ್ಲಿಕ್ಕೆ ತಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತು ನಮ್ಮ ಸಮಾಜಕ್ಕೆ ತುಂಬಾ ಅನ್ಯಾಯವಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನನಗೇನೆ ಇವತ್ತು ತುಂಬಾ ಅನ್ಯಾಯ ಆಗ್ತಾ ಇದೆ. 2018ನೇ ಇಸ್ವಿಯಲ್ಲಿ ನಾನು ಚುನಾವಣೆ ನಿಂತಾಗೂ ಸಹಿತ ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದವರೇ ನನಗೆ ಸೋಲಿಸ್ಲಿಕ್ಕೆ ಕಾರಣವಾಗಿದ್ದಾರೆ, ಹೊರತಾಗಿ ಬಿಜೆಪಿ ಇನ್ನು 2ನೇ ಲೈನ್ನಲ್ಲಿ, RSS ಇನ್ನು 3ನೇ ಲೈನ್ನಲ್ಲಿ ಅವ್ರದ್ದು ನೋಡ್ಬೇಕಾದ್ರೆ. ಇವತ್ತು ಮೊನ್ನೆ 2023ರಲ್ಲಿ ಸಹಿತ ಯಾರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರು ಯಾರ್ಯಾರು ಇದ್ದಾರೆ, ಇವರೆಲ್ಲರೂ ಸೇರಿ ಇವತ್ತು ನನಗೆ ಸೋಲಿಸಿದ್ದಾರೆ. ಯಾಕೆ? ಮುಸ್ಲಿಂ ಇದ್ದಾನೆ ಇಕ್ಬಾಲ್ ಅನ್ಸಾರಿ ಅಂತ ಹೇಳ್ಬಿಟ್ಟು. ಈ ಕಾರಣಕ್ಕೆ ಸೋಲ್ಸಿದ್ದಾರೆ ಅಂದ್ಮೇಲೆ ಇದು ನಿಮ್ಗೆ ಗೊತ್ತಿರ್ಲಾರ್ದು ಇರ್ತದೆ ನಮ್ಮ, ನೀವೇ ಹೇಳಿ. ಮತ್ತೆ ಇಲ್ಲಿ ನೀವು ಯೋಚನೆ ಮಾಡಿ, ಯಾರು ಸೆಕ್ಯೂರ್ ಇದ್ದಾರೆ, ಯಾರು ಇನ್ಸೆಕ್ಯೂರ್ ಇದ್ದಾರೆ ಹೇಳಿ. ಇಂಥ ಒಂದು ಗಂಭೀರ ಒಂದಿದ್ರಲ್ಲಿ, ಯಾಕಂತ ಹೇಳಿದ್ರೆ ಏನೂ ತಪ್ಪು ಮಾಡಲಾರ್ದೆ, ಏನೂ ಯಾರಿಗೂ ಸಹಿತ ಅನ್ಯಾಯ ಮಾಡಲಾರ್ದೆ, ಯಾರಿಗೆ ಯಾವ ಸಮಾಜಕ್ಕೆ ಇಂಥ ಸ್ಥಿತಿ ಬರ್ತಾ ಇದೆ, ಮತ್ತೆ ಯಾರು ಇನ್ಸೆಕ್ಯೂರ್ ಇದ್ದಾರೆ, ಯಾರು ಸೆಕ್ಯೂರ್ ಇದ್ದಾರೆ ತಮ್ಗೆ ಗೊತ್ತಿಲ್ವಾ? ಈಗ ನಾನು ಅಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಸಮಾಜ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳ್ತಾರೆ, ಮಾತಾಡ್ತಾರೆ, ಹೇಳ್ತಾರೆ. ಆದ್ರೂ ನಾನು ಎಲ್ಲರಿಗೆ ಕಾನೂನು ಚೌಕಟ್ಟಿನಲ್ಲಿ ಇರ್ಬೇಕು ಅಂತೇಳಿ ನನ್ನ ಪ್ರಕಾರ ನಾನು ನಮ್ಮ ಸಮಾಜಕ್ಕೆ, ಯುವಕರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಿವತ್ತು ಸಮಾಜದಲ್ಲಿ ಏನೋ ಅಂಕು ಡೊಂಕುಗಳು ಇದಾವೆ. ಇವತ್ತೇನೋ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮತಗಳನ್ನು ತಗೊಳ್ತಾರೆ. ಮುಸ್ಲಿಂ ಸಮುದಾಯಗಳ ಮತಗಳನ್ನು ತಗೊಂಡು ಗೆದ್ದು ಬಂದ್ಮೇಲೆ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅವ್ರ ಬಿಜೆಪಿ ಜೊತೆಗೆ, RSS ಜೊತೆಗೆ ಅವರ ನಂಟು ಎಷ್ಟು ಚೆನ್ನಾಗಿ ಇದೆ ಅನ್ನೋದು ತಮ್ಗೆ ಗೊತ್ತಿಲ್ವೇನಮ್ಮ? ಯಾರಿಲ್ಲಿ ಇನ್ಸೆಕ್ಯೂರ್ ಇದ್ದಾರೆ, ಸೆಕ್ಯೂರ್ ಇದ್ದಾರೆ ತಮ್ಗೆ ಗೊತ್ತಿಲ್ವಾ? ಇವರೆಲ್ಲ ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಗೆದ್ದು ಬಂದಿದ್ದಾರೆ, ಇದು ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿದ್ದಾರೆ. ಇವರೆಲ್ಲರೂ RSS ಬಿಜೆಪಿ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಏನ್ ಮೋಸ ಮಾಡಿದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಯಾರಿಲ್ಲಿ ಇನ್ಸೆಕ್ಯೂರ್ ಇದ್ದಾರೆ, ಸೆಕ್ಯೂರ್ ಇದ್ದಾರೆ ತಮ್ಗೆ ಗೊತ್ತಿಲ್ಲಮ್ಮ? ಇವರು ಮುಸ್ಲಿಂ ಸಮಾಜದ ಇವತ್ತು ಮತ ತಗೊಂಡು ಇವತ್ತು ಮುಸ್ಲಿಂ ಸಮಾಜದ ಕೆಲಸ ಮಾಡ್ಲಾರ್ದೆ ಇವತ್ತು RSS ಕೆಲಸಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವತ್ತು ಬಿಜೆಪಿಗರ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೊಪ್ಪಳ ಜಿಲ್ಲೆಯಲ್ಲಿ. ಮತ್ತೆ ಯಾರು ಸೆಕ್ಯೂರ್ ಇದ್ದಾರೆ, ಯಾರು ಇನ್ಸೆಕ್ಯೂರ್ ಇದ್ದಾರೆ ತಮ್ಗೆ ಗೊತ್ತಿಲ್ಲ ನಮ್ಮ? ಇವೆಲ್ಲ ತಾವೇ ಯೋಚನೆ ಮಾಡಿ ಹೇಳಿ. ಅಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ
ಪ್ರತಿಯೊಂದು ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಸಮುದಾಯ, ಇವತ್ತು ಮುಸ್ಲಿಂ ಸಮಾಜದವರು ಇವತ್ತು ಶಿಕ್ಷಣದಿಂದ ತುಂಬಾ ಹಿಂದೆ ಉಳಿದಿದ್ದಾರೆ, ಆರ್ಥಿಕವಾಗಿ ತುಂಬಾ ಹಿಂದೆ ಉಳಿದಿದ್ದಾರೆ, ಸಾಮಾಜಿಕವಾಗಿ ತುಂಬಾ ಹಿಂದೆ ಉಳಿದಿದ್ದಾರೆ, ರಾಜಕೀಯವಾಗಿ ತುಂಬಾ ಹಿಂದೆ ಉಳಿದಿದ್ದಾರೆ. ಏನೂ ಇಲ್ಲ. ಇವತ್ತು ಚುನಾವಣೆ ಬಂದ ತಕ್ಷಣನೇ ಅವರಿಗೆ ಮುಸ್ಲಿಂ ಸಮಾಜದ ಮತಗಳು ಬೇಕು. ಆ ಮತಗಳಿಗೋಸ್ಕರ ಅವರು ಆ ಸಂದರ್ಭದಲ್ಲಿ ಯಾವ ತರ ಓಡಾಡ್ತಾರ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೂ ಸಹಿತ ಒಂಥರ ಹೇಸಿಗೆ ಆಗುತ್ತೆ. ಆ ತರ ಮಾಡ್ತಾರೆ. ಮಾಡಿಬಿಟ್ಟು ಮುಗ್ಧ ಮನಸ್ಸಿರ್ತಕ್ಕಂಥ ಮುಸ್ಲಿಂ ಸಮಾಜದ ಮತಗಳು ತಗೊಂಡು ಹೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಹೇಳ್ತಾ ಇರೋದು ನಾನು. ಇನ್ನು ಬಿಜೆಪಿ ಪಕ್ಷಕ್ಕೆ ಇನ್ನು ಆಮೇಲೆ ಬರುತ್ತೇನೆ, ಆಮೇಲೆ RSS ಆಮೇಲೆ ಬರ್ತೀನಿ. ಕಾಂಗ್ರೆಸ್ ಪಕ್ಷದವರು ಒಳಗಡೆ RSS ನವ್ರ ಜೊತೆಗೆ ಬಿಜೆಪಿಯವ್ರ ಜೊತೆಗೆ ನಂಟಿಟ್ಕೊಂಡು ಗೆದ್ದು ಬಂದ್ಮೇಲೆ ಮುಸ್ಲಿಂ ಸಮಾಜದ ಏನಾದ್ರು ಕೆಲಸ ಇದ್ರೆ ಅದು ಮರ್ತು ಬಿಡ್ತಾರೆ, ಅದು ಮಾಡ್ಕೊಡೋದಿಲ್ಲ. RSS ನವರ ಕೆಲಸ, ಬಿಜೆಪಿಯವ್ರ ಕೆಲಸ ಅವ್ರ ಮನೆಗೆ ಹೋಗಿ ಮಾಡ್ಕೊಟ್ಟು ಬರ್ತಾರೆ. ಅಂದ್ಮೇಲೆ ಇಲ್ಲಿ ಯಾರು ಸೆಕ್ಯೂರ್ ಆದ್ರು ಯಾರು ಇನ್ಸೆಕ್ಯೂರ್ ಆದ್ರು ನಿಮ್ಗೆ ಗೊತ್ತಿಲ್ವೇನಮ್ಮ? ಇಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜಕ್ಕೆ ಬಂದಿದ್ದಾದ್ಮೇಲೆ ತಮ್ಗೆ ಗೊತ್ತಿದೆ. ನಮ್ಗಿನ ನಾವು ಏನಿಲ್ಲ, ನಿಮ್ಮ ಮುಂದೆ 1% ಸಹಿತ ನಮ್ಗೆ ಇನ್ನೂ ಒಳಗಿನ ಬೇಗುದಿ ಏನಿದೆ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು. ಎಲ್ಲ ತರಹದ ಮಾಹಿತಿಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾರು ಇನ್ಸೆಕ್ಯೂರು ಯಾರು ಸೆಕ್ಯೂರ್ ಅಂತೇಳಿ ತಮ್ಗೆ ಗೊತ್ತಿದಲ್ವ. ಇನ್ನ ನಾನು ಸಿದ್ದರಾಮಯ್ಯನವರಿಗೆ ನಾನು ಏನ್ ಹೇಳಿದೆ ಆ ಒಂದು ಕಾರ್ಯಕ್ರಮದಲ್ಲಿ, ಸಿದ್ದರಾಮಯ್ಯ ನನ್ನ ನಾಯಕ, ಅವ್ರು ಬಿಟ್ಟು ನನ್ನ ನಾಯಕ ಯಾರು ಇಲ್ಲ, ಸೋನಿಯಾ ಗಾಂಧಿನೂ ಇಲ್ಲ, ರಾಹುಲ್ ಗಾಂಧಿನೂ ಇಲ್ಲ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಅವರು ಇವತ್ತು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ಬೇರೆ ಮತ್ತೆ ಎಪಿಸೋಡ್ ಆಗುತ್ತದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನು ಒಂದು ಎಪಿಸೋಡ್ ಆಗುತ್ತದೆ. ನಮ್ಮ ಮುಸ್ಲಿಂ ಸಮಾಜ ಅವರನ್ನು ನಂಬಿಕೊಂಡು ಇವತ್ತು ನಾವೇನು ಮತ ಹಾಕಿ ಇವತ್ತು ಮುಪ್ಪಾಗಿ ಕೆಲವ್ರು ಕುಣಿಗೋದ್ರು, ಕೆಲವ್ರು ಬದುಕಿದ್ರು, ಕೆಲವ್ರು ಹುಟ್ಟಿದ್ರು, ಆದರೂ ಸಹಿತ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾನೆ ಬರ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ನಾಯಕರುಗಳು ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆದು ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ, ಬಹುಶಃ ಬೇರೆ ಕಡೆ ತಮ್ಗೆ ಗೊತ್ತಿರ್ಬೋದು, ತಾವು ನೋಡ್ಬೋದು. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ಅವ್ರು ಏನಂದ್ರೆ ನಿಜವಾದ ಬಿಜೆಪಿ ನಿಜವಾದ RSS ಅಂದ್ರೆ ಇವತ್ತು ಕಾಂಗ್ರೆಸ್ ನಾಯಕರು. ಅದನ್ನು ನಮ್ಗೆ ಬಹಳ ತುಂಬಾನೇ ಆತಂಕ ಆಗ್ತದೆ. ತುಂಬಾ ನಮ್ಗೆ ಇನ್ಸೆಕ್ಯೂರ್ ಅಂದ್ರೆ ಇವತ್ತು ಮುಸ್ಲಿಂ ಸಮಾಜ ಇನ್ಸೆಕ್ಯೂರ್ ಆಗ್ತಾ ಇದೆ. ನಾವು ಎಲ್ಲಿದ್ದೀವಿ ಹೇಳಿ? ಸೆಕ್ಯೂರ್ ಎಲ್ಲಿದ್ದೀವಿ? ನಮ್ಗೆ ಎಲ್ಲಿದೆ? ನಾವ್ ಯಾವ ಇದ್ರ ಮೇಲೆ ನಾವು ಸೆಕ್ಯೂರ್ ಆಗಿದ್ದೀವಿ? ಯಾವ ಆಧಾರದ ಮೇಲೆ, ಯಾವ ವಿಷಯದ ಮೇಲೆ ನಾವು ಸೆಕ್ಯೂರ್ ಆಗಿದ್ದೀವಿ? ತಾವೇ ಹೇಳಿ ನೋಡೋಣ. ಇದು ಇನ್ಸೆಕ್ಯೂರ್ ಅಲ್ವಾ? ಗೆಲ್ಲುವ ಕಾಲಕ್ಕೆ ಒಂದು ತಂತ್ರ ಹುಡ್ತಾರೆ. ನಾವು ಓಟ್ ಹಾಕಿಲ್ಲ ಮುಸಲ್ಮಾನರು ಅಂದ್ರೆ ಅದಕ್ಕೊಂದು ತಂತ್ರ ಹುಡ್ತಾರೆ. ಕಾಂಗ್ರೆಸ್ನವ್ರ ಬಗ್ಗೆ, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇವತ್ತು ನಾನು ಸೀನಿಯರ್. ನಾನು ಇವತ್ತು ಸಚಿವನಾಗಿ ಇಡೀ ಕೊಪ್ಪಳ ಜಿಲ್ಲೆಗೆ ಕೆಲಸ ಮಾಡಿರ್ತಕ್ಕಂಥವನು ನಾನು. ಇವತ್ತು ಪರಿಸ್ಥಿತಿ ಈ ತರ ಇವತ್ತು ಆಡಳಿತ ಇವತ್ತು ನಡೆಸ್ತಾರೆ. ನನ್ನ ಸ್ವತಃ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಅಲ್ಲಿ ನಾನು ಸೋತಿಲ್ಲ, ನನಗೆ ಕಾಂಗ್ರೆಸ್ನವರು ಸೋಲಿಸಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಯಾರು ಕರ್ಕೊಂಡು ಬಂದಲ್ಲಿ ನಿಂದಿರಿಸಿದ್ರು? ಯಾರು? ಕಾಂಗ್ರೆಸ್ನವರ, ಬಿಜೆಪಿಯವರ, RSSನವರ? ಇದು ತಮ್ಗೆ ಗೊತ್ತಿಲ್ಲೇನಮ್ಮ? ಯಾರು ಇನ್ಸೆಕ್ಯೂರು ಯಾರು ಸೆಕ್ಯೂರ್? ತಾವೇ ಯೋಚನೆ ಮಾಡಿ ನೋಡಿ. ಬಂದ್ ನಿಂತ್ಕೊಳ್ಳಿ, ಜನಾರ್ದನ್ ರೆಡ್ಡಿ ಆಗಲಿ, ಪಾಪ ಇನ್ನೊಬ್ಬರಾಗ್ಲಿ, ಯಾರೇ ಆಗಲಿ, ನಮ್ಮ ದೇಶದ ಸಂವಿಧಾನ ಪ್ರಕಾರ ಯಾರೇ ನಿಂದಿರಬಹುದು. ಆದರೆ ದುಃಖದ ಸಂಗಾತಿ ಅಂದ್ರೆ ಅನ್ಸಾರಿಯನ್ನು ಎಲ್ಲಾ ಕಡೆಯಿಂದ ತಂತ್ರಗಳನ್ನು ಮಾಡಿ ಮತ್ತೆ ಒಂದು ಕ್ಯಾಂಡಿಡೇಟು ಸಹಿತ ಒಂದು ದುಡ್ಡು ಜಾಸ್ತಿ ಇದಾವೆ, ನೀರ್ನಂಗೆ ಏನಪ್ಪಾ ಅಂದ್ರೆ ಖರ್ಚು ಮಾಡ್ಲಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತಂದು ನಿಂದಿರಿಸಿ
ಅದು ಕಾಂಗ್ರೆಸ್ನವರೇ ಅವರಿಗೆ ತಂದು ಅಲ್ಲಿ ನಿಂದಿರಿಸಿದ್ರು. ಬಿಜೆಪಿಗರಲ್ಲ, RSS ಅವರಲ್ಲ. ಆದರೆ ಕಾಂಗ್ರೆಸ್ನವರು ಬಿಜೆಪಿಯವ್ರ ಜೊತೆಗೆ RSS ನವ್ರ ಜೊತೆಗೆ ಸೇರಿ ತಂತ್ರಗಳನ್ನು ಮಾಡಿ ಕಾಂಗ್ರೆಸ್ನವರು ಆ ಜನಾರ್ದನ್ ರೆಡ್ಡಿ ಅವರಿಗೆ ಅಲ್ಲಿ ತಂದು ನಿಂದಿರಿಸಿದ್ರು. ಇದು ನಿಮಗೆ ಗೊತ್ತಿಲ್ವೇನಮ್ಮ? ಇದು ಮಾಧ್ಯಮದವ್ರಿಗೆ ಗೊತ್ತಿಲ್ವಾ? ಈಗ ನೀವೇ ಹೇಳಿ, ಯಾರು ಸೆಕ್ಯೂರ್ ಆದ್ರು, ಯಾರು ಇನ್ಸೆಕ್ಯೂರ್ ಆದ್ರು? ನಮ್ಗೆ ಯಾರು ಇನ್ಸೆಕ್ಯೂರ್ಗೆ ತಳ್ಳದ್ ಬೇಕಾಗಿಲ್ಲ. ಏನೋ ನಾವು ಯಾರಿಗೆ ನಂಬಿದೀವಿ, ಮುಸ್ಲಿಂ ಸಮಾಜ ಯಾರಿಗೆ ನಂಬಿದೀವಿ, ಯಾವ ಪಕ್ಷದ, ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಂತೇಳಿ ನಾವು ನಂಬಿರ್ತೀವಲ್ಲ, ಆ ನಾಯಕರೇ ನಮ್ಮನ್ನು ಇನ್ಸೆಕ್ಯೂರಿಟಿಗೆ ತಳ್ಳಿದಾಗ ನಾವೆಲ್ಲಿ ಇನ್ನೊಬ್ಬರಿಗೆ ತಳ್ಳಿಲಿಕ್ಕಾಗುತ್ತೆ? ಇನ್ಸೆಕ್ಯೂರ್ನಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಉಳಿಸೋದೇ ನಮ್ಮ ಒಂದು ಕರ್ತವ್ಯ ಆಗ್ಬಿಟ್ಟಿದೆ ಇಂಥ ಸನ್ನಿವೇಶದಲ್ಲಿ. ಮತ್ತೆ ನನಗೂ ಸಹಿತ ಸಹಜವಾಗಿ, ಯಾಕಂದ್ರೆ ಕಾಂಗ್ರೆಸ್ಗೆ ದುಡ್ದಿರ್ತೀವಿ, ನಾವು ಮನುಷ್ಯರೇ, ನಾವು ಪ್ರಾಣಿಗಳಲ್ಲ. ಏನು ಮುಸಲ್ಮಾನರು ಅಂದ್ರೆ ಏನೋ ಪ್ರಾಣಿಗಳೇ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡಿ. ನಾವು ಮನುಷ್ಯರೇ, ನಾವೇನು ತಪ್ಪು ಮಾಡಿಲ್ಲ. ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳು, ಕೆಲವು ರಾಜಕೀಯ ಪಕ್ಷಗಳು ಬೇಕಂತೇಳಿ ನಮ್ಮ ಹಿಂದೂ ಸಮಾಜದ, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದರಿಗೆ ನಮ್ಮ ಮೇಲೆ ಕೋಪ ಬರಬೇಕು, ಸಿಟ್ಟು ಬರಬೇಕು ಅನ್ನೋ ಉದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳು ಇವತ್ತು ಮುಸ್ಲಿಂ ಸಮಾಜದ ನಾಯಕರುಗಳ ಮೇಲೆ ಮಾಡ್ತಿರ್ತಾರೆ. ಇರ್ಲಿ, ಅದು ಒಂದ್ ಕಡೆ ರಾಜಕೀಯ, ಜನ ನೋಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ, ದೇವರಿದ್ದಾನೆ, ಮಾತ್ ಬೇರೆ. ತಮ್ಗೆ ಗೊತ್ತಿಲ್ಲ ನಮ್ಮ ಯಾರು ಸೆಕ್ಯೂರು, ಯಾರು ಇನ್ಸೆಕ್ಯೂರ್ ಅಂತೇಳಿ. ನಾನು ಪಬ್ಲಿಕ್ ಟಿವಿ ನಲ್ಲಿ ಆಯಮ್ಮ ಹೇಳಿದ್ರು, ಆ ಮೇಡಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆಯಲ್ಲಮ್ಮ ಯಾರು ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ನೀವ್ ಯಾಕೆ ಹೇಳಿಲ್ಲಮ್ಮ? ನೀವ್ಯಾಕೆ ನಿಮ್ಮ ಟಿವಿಯಲ್ಲಿ ಬಿತ್ತರಿಸಿಲ್ಲ ಕಾಂಗ್ರೆಸ್ನವರು RSS ಮತ್ತು BJP ಅವ್ರ ಜೊತೆಗೆ ನಂಟಿದೆ ಅಂತೇಳಿ? ನೀವು ಎಲ್ಲಾದ್ರೂ ಬಿತ್ತರಿಸಿದ್ರ? ಎಲ್ಲಾದ್ರೂ ಜನಗಳಿಗೆ ತೋರಿಸಿಲ್ಲ. ಯಾಕೆ ತೋರಿಸಿಲ್ಲಮ್ಮ? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು RSSಗೆ BJPಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇಂಥ ಗಂಭೀರವಾಗಿರ್ತಕ್ಕಂಥ ವಿಷಯ ಇದೆ, ಗಂಭೀರವಾಗಿರ್ತಕ್ಕಂಥ ವಿಚಾರವಿದೆ. ಇನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ನಂಬಬೇಕು ಹೇಳಿ ನೀವು? ಅದಕ್ಕೆ ನಾವು ಸಿದ್ದರಾಮಯ್ಯ ನಮ್ಮ ನಾಯಕ, ಬೇರೆಯವ್ರು ನಮ್ಮ ನಾಯಕರಲ್ಲ. ಯಾಕಂದ್ರೆ ಕೇಳೋರಿಲ್ಲಮ್ಮ. ಇವತ್ತು ಶೋಧನಾ ಸಮಿತಿ ಅಂತ ಹೇಳ್ಬಿಟ್ಟು ಮಧುಸೂದನ್ ಮೇಸ್ತ್ರಿ ಗುಜರಾತ್ನವರು, ಅವರ ಒಂದು ಲೀಡರ್ಶಿಪ್ ನಲ್ಲಿ ಬ್ಯಾಂಗ್ಳೂರಿಗೆ ಬಂತು. ಯಾರಿಗೆ ಭೇಟಿ ಆಗಿದಾರಮ್ಮ ಅವರು? ಯಾರಿಗೆ ಭೇಟಿ ಆಗಿದ್ರು? ಸೋತವ್ರಿಗೆ ಏನಾದ್ರು ಭೇಟಿ ಆದ್ರ? ಇಲ್ಲ. ಮಧುಸೂದನ್ ಮೇಸ್ತ್ರಿ ಅವ್ರಿಗೆ 5 ಸ್ಟಾರ್ ಹೋಟೆಲ್ ನಲ್ಲಿ ರೂಮ್ ಮಾಡ್ಕೊಟ್ಬಿಟ್ರು. ಅವ್ರ ಆರಾಮ್ ಊಟ ಗೀಟ ಮಾಡ್ಕೊಂಡು ಬಂದ್ರು. ಅವ್ರಿಗೆ ಯಾರು ಅಲ್ಲಿ ಕಾಂಗ್ರೆಸ್ ಆಫೀಸ್ ನಲ್ಲಿ ಯಾರು ಇರ್ತಾರೆ ಅವರೆಲ್ಲ ಅವ್ರಿಗೆ ಮ್ಯಾನೇಜ್ ಮಾಡ್ಬಿಟ್ರು. ಆಯ್ತು, ಸಂಜೆಗೆ ಫ್ಲೈಟ್ಗೆ ವಾಪಸ್ ಹೋಗ್ಬಿಟ್ರು. ಇವ್ರೇನಿಲ್ಲಿ ಏನ್ ರಿಪೋರ್ಟ್ ಕೊಟ್ರು, ಆ ರಿಪೋರ್ಟ್ ತಗೊಂಡು ಹೋದ್ರು. ಸೋತವರಿಗೆ ಕರೆದು ಯಾಕೆ ಸೋತೀರಾ, ಏನ್ ಕಾರಣಕ್ಕೆ ಸೋತೀರಾ, ನೀವೇನ್ ಹಿಂದಣೆ ಇದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಸತ್ಯ ಶೋಧನಾ ಸಮಿತಿ ಕೇಳಿದೆಮ್ಮ? ನೀವು ಸಹಿತ ಪ್ರತಿಯೊಂದು ಆಫೀಸಿಗೆ ಹೋಗ್ತೀರಾ, ಪ್ರತಿಯೊಂದು ರಾಜಕೀಯ ಪಕ್ಷದ ಆಫೀಸ್ನಲ್ಲಿ ಹೋಗ್ತೀರಾ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಾನು ಸೋತಿದ್ದೀನಲ್ಲ 2023ನೇ ಇಸ್ವಿ ಅಭ್ಯರ್ಥಿಯಾಗಿ. ಸತ್ಯ ಶೋಧನಾ ಸಮಿತಿ ಬಂದು ನನಗೆ ಕೇಳಿದಾರ? ಯಾರು ಕೇಳಿಲ್ಲ. ಯಾಕೆ ಕೇಳಲಿಲ್ಲ? ನಾನು ಸತ್ಯವಾಗಿ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲೇ ಬ್ರೇಕ್ ಹಾಕ್ಬಿಡ್ತಾರೆ. ಎಲ್ಲಿ? KPCC ಕೇಂದ್ರ ಕಚೇರಿಯಲ್ಲೇನೆ. ಈಗ ತಾವೇ ಹೇಳಿ ಅಮ್ಮ, ಇದು ನಿಮ್ಗೆ ಗೊತ್ತಿಲ್ವಾ? ಇದು ಸೆಕ್ಯೂರಾ ಅಥವಾ ಇನ್ಸೆಕ್ಯೂರಾ? ನೀವೇ ಯೋಚನೆ ಮಾಡಿ. ಈಗ ನಾವು ನಮ್ಮ ನ್ಯಾಯಕ್ಕೋಸ್ಕರ ನಾವು ಹೋರಾಡ್ಬೇಕಲ್ವಾ? ನಮ್ಗೆ ಇಷ್ಟ ಅನ್ಯಾಯ ಆಗ್ತಾ ಅಂದ್ರೆ ನಾವೇನೋ ಜೀವಂತ ಕುಣಿತೋಡಿ ಮಕ್ಕೊಂಡು ಮಣ್ಣು ಮೇಲೆ ಹಾಕೊಳ್ಳೋ ಪರಿಸ್ಥಿತಿ ಒಂದು ಮಾತ್ರ ಉಳಿದಿದೆ ನಮಗೆ. ಒಳಮರ್ಮ ಹೇಗಿದೆ ನಮ್ದು ಅಂತ ಹೇಳಿದ್ರೆ, ಮತ ಹಾಕಿಸ್ಕೊಂಡು ಹೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು RSSನವ್ರಿಗೆ, BJP ಅವ್ರಿಗೆ ಭಯ ಪಡ್ತಾರೆ. 40,000 ಮತ ಇವತ್ತು ಕೊಪ್ಪಳ ವಿಧಾನಸಭಾ ಕ್ಷೇತ್ರ 1ರಲ್ಲಿ ಬರ್ತದೆ. 40,000 ಮುಸಲ್ಮಾನರು ಓಟು ಬೇಕು. ಓಟ್ ಹಾಕಿದ ತಕ್ಷಣನೇ ಆ ಒಬ್ಬ ಮುಸಲ್ಮಾನ ಯಾರಾದ್ರೂ ಕೆಲಸ ಕೇಳಕ್ ಹೋದರೆ ಕೆಲಸ ಇರಲ್ಲ. ಏನಾದ್ರೂ ಟೆಂಡರ್ ನಲ್ಲಿ
ಸರ್ಕಾರದಿಂದ ಬಂದಿರತಕ್ಕಂತ ಕೆಲಸದಲ್ಲಿ ಅದರಲ್ಲಿ 50 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿದು ಏನಾದ್ರೂ ನಮ್ಗೆ ಕೆಲಸ ಬಿಡಿಸ್ಕೊಡಿ, ನಾವು ಏನೋ ದುಡ್ಕೊಂಡ್ಬಿಟ್ಟು ನಮ್ಮ ಬಡತನ ನಾವು ನಿವಾರಣೆ ಮಾಡ್ಕೊಂತೀವಿ ಅಂದ್ರೆ ಯಾರಿಗಾದ್ರೂ ಸಿಕ್ಕಿದೆ? ನಾವು ಇಂಥ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕಾಗ್ತದೆ. ನಾವು ಆ ಜಿಲ್ಲೆ ನಮ್ಮ ಮುಸ್ಲಿಂ ಸಮುದಾಯದ ಒಂದು ನಾಯಕತ್ವವನ್ನು ನಾವು ವಹಿಸಿರ್ತೀವಿ. ನಮ್ಗೆ ಯಾವುದು ಆಸೆ ಇಲ್ಲ. ಯಾರಿಗಾದ್ರೂ ಇವತ್ತು ನಾವು ಹೆದರಿ ನಾನು ಮಾತನಾಡೋದಲ್ಲ. ಇದು ನಮ್ಮ ಹಕ್ಕು. ಇದು ನನ್ನ ಹಕ್ಕು ಮತ್ತು ನಮ್ಮ ಸಮಾಜದ ಹಕ್ಕು. ನಾನು ಕೇಳ್ತಾ ಇರೋದು, ನಾನೇನೋ ಇನ್ನೊಬ್ಬರಿಗೆ ಹೆದರಿ ಇನ್ನೊಬ್ಬರ ದಬ್ಬಾಳಿಕೆಯಲ್ಲಿ ಇದು ಮಾಡ್ತೀನಿ ಅಂತೇಳಿ ಪ್ರಶ್ನೆನೇ ಬರೋದಿಲ್ಲ. ನಾನು ಕೊಪ್ಪಳದಲ್ಲಿ ಹೇಳಿದೆ ಏನಮ್ಮ, ಏನಂತೇಳಿ, ನಾನು ಪಾಲಿಟಿಕ್ಸ್ ನಲ್ಲಿ ಬಂದಿರ್ತಕ್ಕಂಥದ್ದು ಬೈ ಸಿಚುವೇಶನ್ ನಾಟ್ ಬೈ ಚಾಯ್ಸ್ ಅಂತೇಳಿ ಹೇಳಿದೆ. ನಾನು ಪಾಲಿಟಿಕ್ಸ್ ನಲ್ಲಿ ಬಂದಿರ್ತಕ್ಕಂಥದ್ದು ಬೈ ಸಿಚುವೇಶನ್ ನಾಟ್ ಬೈ ಚಾಯ್ಸ್. ಅಂದ್ರೆ ನನಗೆ ಸಿಚುವೇಶನ್ ಯಾವ ತರ ಬಂದಿದ್ದಿರಬಹುದು ನೀವು ಮತ್ತೆ ಯೋಚನೆ ಮಾಡಿ. ನಿಮಗೆ ಗೊತ್ತಿಲ್ವೇನಮ್ಮ? ನಿಮ್ಮ ಪ್ರತಿನಿಧಿ, ನಿಮ್ಮ ಟಿವಿಯ ಪ್ರತಿನಿಧಿ, ಪಬ್ಲಿಕ್ ಟಿವಿಯ ಪ್ರತಿನಿಧಿ ಗಂಗಾವತಿಯಲ್ಲಿ ಇದ್ದೇ ಇರ್ತಾರಲ್ಲಮ್ಮ. ಎಲ್ಲ ಸಂಧಿಗಳಲ್ಲಿ ಏನೇನ್ ನಡೀತದೆ ಅವ್ರಿಗೆ ಗೊತ್ತಿರ್ತದಲ್ಲಮ್ಮ. ಮತ್ತೆ ಇಲ್ಲಿ ಸೆಕ್ಯೂರ್ ಯಾರಾದ್ರು, ಇನ್ಸೆಕ್ಯೂರ್ ಯಾರಾದ್ರು, ತಾವೇ ಯೋಚನೆ ಮಾಡಿ ಅಮ್ಮ. ನಾನು ಹೇಳಿದ್ದು ಸತ್ಯ. ಪ್ರತಿ 6 ತಿಂಗಳಿಗೆ 100 ಕೋಟಿ ರೂಪಾಯಿ ಯೋಜನೆಗಳನ್ನು ತಂದು ಅಲ್ಲಿ ಇರ್ತಕ್ಕಂಥ MLA ಅವ್ರಿಗೆ ಹೇಳಿದೆ, ಪ್ರತಿ 6 ತಿಂಗಳಿಗೆ ನೀವು 100 ಕೋಟಿ ರೂಪಾಯಿ ಯೋಜನೆಗಳು ತಂದು ಈ ಅರ್ಹ ಫಲಾನುಭವಿಗಳು ಯಾರಿರ್ತಾರೆ ಮುಸಲ್ಮಾನ್ ಸಮಾಜದಲ್ಲಿ ಅವರಿಗೆ ನೀವು ಕೊಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಹೇಳಿದ್ದೀನಿ. ಸರ್ಕಾರದ ಯೋಜನೆ ತಗೊಂಡ್ಬರ್ಲಿಕ್ಕೆ ಹೇಳಿದ್ದೀನಿ. ನಾನೇನು ಯಾರ್ದನ 100 ಕೋಟಿ ರೂಪಾಯಿ ಲೂಟಿ ಮಾಡ್ಕೊಟ್ಟು ಕ್ಯಾಶ್ ಕೊಡ್ರಿ ಅಂತೇಳಿ ನಾನೇನು ಹೇಳಿಲ್ಲ. ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ 40,000 ಜನ ನಾವು ನಿಮಗೆ ಓಟ್ ಹಾಕಿದೀವಿ, ನಮ್ಮ ಹಕ್ಕು ಇದೆ ಕೇಳೋದು ಅಂತ ಹೇಳ್ಬಿಟ್ಟು ಕೇಳಿದೀವಿ. ಇದು ಬರೋಬ್ಬರಿ ನಾವು ಕೇಳ್ತೀವಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವರು ಅಕಸ್ಮಾತ್ ನಮ್ಮ 40,000 ಮತಗಳ ಬಗ್ಗೆ ಇವರಿಗೆ ಕಾಳಜಿ ಇದ್ದಿದ್ದಿಲ್ಲ, ಇವ್ರು ಏನ್ ಮಾಡಲಿಲ್ಲ ಅಂದ್ರೆ ಮುಂದಿನ ಸಲ ಮಾತ್ರ ಯಾವ ರೀತಿ ಬದಲಾವಣೆ ಮಾಡಬೇಕಾಗಿದೆ, ಯಾವ ರೀತಿ ಸಮಾಜದಲ್ಲಿ ನಾವೇನೋ ಸಮಾಜಕ್ಕೆ ತಿಳಿಸೋದಾಗ್ಲಿ, ಸಮಾಜಕ್ಕೆ ಏನಪ್ಪಾ ಅಂದ್ರೆ ಜಾಗೃತಿ ಮಾಡಿಸೋದಾಗ್ಲಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಇಲ್ಲಿವರೆಗೆ ಮಾಡಲಿಲ್ಲ. ನಾನು ಇಲ್ಲಿವರೆಗೆ ಖಂಡಿತವಾಗ್ಲೂ ಕೆಲಸ ಮಾಡಲಿಲ್ಲ. ಆದರೆ ಮುಂದೆ ಖಂಡಿತವಾಗ್ಲೂ ಮಾಡ್ತೀನಿ. ಈಗಾಗಲೇ ಹೇಳಿದೆ, ನಾನು ಪಾಲಿಟಿಕ್ಸ್ ನಲ್ಲಿ ಬಂದಿರೋದು ಬೈ ಸಿಚುವೇಶನ್ ನಾಟ್ ಬೈ ಚಾಯ್ಸ್ ಅಂತ ಹೇಳಿದೆ. ಆ ಸಿಚುವೇಶನ್ ನನಗೆ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ ಅಂತಂದ್ರೆ ತಕ್ಷಣನೇ ನಾನು ಈ ವ್ಯಕ್ತಿನ ಬದಲಿಸಿ ಯಾರು ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ನಮ್ಮ ಸಮಾಜ ಜೊತೆಗೆ ನಿಂತಿರ್ತಾರೆ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ನಾನು ಹೇಳಲೇಬೇಕಾಗ್ತದೆ. ಹೀಗಾಗಿ ನಿಮಗೆ ಹೇಳಿಕ್ ಬಯಸ್ತಾ ಇದ್ದೀನಮ್ಮ, ಪಬ್ಲಿಕ್ ಟಿವಿಯಲ್ಲಿ ಆಂಕರಿಂಗ್ ಮಾಡಿರ್ತಕ್ಕಂಥ ಅಮ್ಮಗೆ ಹೇಳಕತ್ತೀನಿ, ಇನ್ಸೆಕ್ಯೂರು ಯಾರಾಗಿದ್ದಾರೆ, ಸೆಕ್ಯೂರು ಯಾರಿದ್ದಾರೆ ಈಗ ನಿಮಗೆ ಗೊತ್ತಾಗಿದೆ. ನನ್ಕಿನ ಹೆಚ್ಚಿಗೆ ನಿಮಗೆ ದಿನಾಲು ಸರ್ವೆ ಮಾಡ್ತೀರಾ. ನೀವು ದಿನಾಲು ಸರ್ವೆ ಮಾಡ್ತೀರಾ. ಸರ್ವೆ ಮಾಡಿ ಯಾವ್ಯಾವ ಸಮುದಾಯದಲ್ಲಿ ಏನ್ ತೊಂದರೆ ಇದೆ ನಿಮ್ಗೆಲ್ಲ ಗೊತ್ತಿರ್ತದೆ. ಗೊತ್ತಿದ್ರೂ ಸಹಿತ ನೀವು ನಮ್ಮ ಸಮಾಜ ಇವತ್ತು ತುಂಬಾನೇ ಇನ್ಸೆಕ್ಯೂರ್ ಇದೀವಿ. ಇವತ್ತು ನಾವು ಪೊಲಿಟಿಕಲಿ, ಫೈನಾನ್ಷಿಯಲಿ, ಎಜುಕೇಶನಲ್ಲಿ, ಇವತ್ತು ಸೋಷಿಯಲಿ ಇನ್ಸೆಕ್ಯೂರ್ ಇದ್ರೂ ಸಹಿತ ನೀವು ಬಿತ್ತರಿಸ್ಲಿಲ್ಲಲ್ಲಮ್ಮ. ಈಗ ನೀವು ಯೋಚನೆ ಮಾಡಿ ಹೇಳಿ, ಯಾರು ಇನ್ಸೆಕ್ಯೂರ್ ಆದ್ರು, ಯಾರು ಸೆಕ್ಯೂರ್ ಆದ್ರು ಅಂತೇಳಿ. ಅಮ್ಮ, ನೀವು ಸಹಿತ ಒಂದು ಹೆಣ್ಣೆ, ನೀವು ಸಹಿತ ನಿಮ್ಮ ಹೆಣ್ಣೆ, ನೀವು ಸಹಿತ ಹೆಣ್ಣು. ನಿಮ್ಮ ಎದೆ ಜಲ್ ಅಂತ ಹೇಳಿ ಅಂದಿಲ್ವಮ್ಮ? ಇಷ್ಟೆಲ್ಲ ಹೇಳಿದ್ನಲ್ಲ ನಾನು, ನಿಮ್ಮ ಎದೆ ಜಲ್ ಅಂತ ಹೇಳ್ಬಿಟ್ಟು ನಿಮಗೆ ಆಗಿಲ್ವಾ? ನಾವು ಮನುಷ್ಯರಲ್ಲಮ್ಮ, ನಾವು ಮನುಷ್ಯರೇ, ನಾವು ಪ್ರಾಣಿಗಳು ಅಲ್ಲ. ಯಾಕಂದ್ರೆ ಮತ ಹಾಕಿದ ಮೇಲೆ ಅದು 1 ಅಲ್ಲ 2 ಅಲ್ಲ 3 ಅಲ್ಲ 40,000 ಮತ ನಾವು ಹಾಕಿ ಒಬ್ಬ ಅಭ್ಯರ್ಥಿ ತರ್ತೀವಿ ಅಂದ್ಮೇಲೆ ಆ ಅಭ್ಯರ್ಥಿ ಗೆದ್ದು RSS ಕೆಲಸ ಮಾಡ್ತಾರೆ, BJP ಕೆಲಸ ಮಾಡ್ತಾರೆ. ಆದರೆ ಮುಸಲ್ಮಾನರ ಕೆಲಸ RSSನವ್ರು, BJP ಅವ್ರ ಹೇಳಿಕೆ ಮೇಲೆ ಅವ್ರು ಹಿಂದಟ್ಟು ಬಿಡ್ತಾರೆ. ಕೇಳೋ ನಮ್ಮ ಧರ್ಮ, ಅದು ಕೇಳಿದ್ದೀನಿ. ಅದಕ್ಕೋಸ್ಕರ ಬಹಳಷ್ಟು ವಿಷಯಗಳು ಇರ್ತಾವಮ್ಮ. ಈಗ ನಮ್ಗೆ ಸಂಪರ್ಕ ಇಲ್ಲ.
ಯಾಕಂದ್ರೆ ನಾವು ಮುಸ್ಲಿಂ ಆಗಿದ್ರಿಂದ ಬಹುಶಃ ನೀವು ಸಂಪರ್ಕ ಮಾಡಲಿಕ್ಕೆ ಹಿಂಜರಿತಿರಬಹುದು. ಸರ್ದಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಸಂದರ್ಭ ಬಂತು, ತಮ್ಮ ಟಿವಿಯಲ್ಲಿ ಆ ಒಂದು ಬೈಟ್ ಬಂದಿತ್ತು, ಅದರಲ್ಲಿ ಆ ಒಂದು ಪದವನ್ನು ನಾನು ನೋಡಿದೆ. ಯಾರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಅನ್ಸಾರಿ ಅವರು ಹೊರಟಿದ್ದಾರೆ, ಯಾರು ಇನ್ಸೆಕ್ಯೂರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರಲ್ಲಮ್ಮ, ಅದಕ್ಕೆ ನಾನು ತಮಗೆ ಇಷ್ಟೆಲ್ಲ ನಾನು ಉತ್ತರ ಕೊಡಬೇಕಾಯ್ತು. ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರಚಾರ ಮಾಡೋದ್ರಲ್ಲಿ, ಕ್ಯಾಂಪೇನ್ ಮಾಡೋದ್ರಲ್ಲಿ ನಾನು ಯಾರಿಗೂ ಸಹಿತ ನಾನು ಹಿಂದೆ ಬಿದ್ದಿಲ್ಲ. ಎಲ್ಲರಿಗಿನ ಮುಂಚೂಣಿಯಲ್ಲಿ ನಾನಿದ್ದಿದ್ದು. ಡಿಸೆಂಬರ್ 29ನೇ ತಾರೀಕು 2023 ಇಸ್ವಿಗೆನೆ ನಾನು ಪ್ರಾರಂಭ ಮಾಡಿದೆ, ಒಳ್ಳೆ ದಿವಸ ಅಂತೇಳಿ. ಅಂದಿನಿಂದ ಪ್ರಾರಂಭ ಮಾಡಿದವನು ನನ್ನ ಕ್ಯಾಂಪೇನು, ನನ್ನ ಲಾಸ್ಟ್ ಚುನಾವಣೆ ಆಗುವವರೆಗೆ ನಾನೇನಪ್ಪ ಅಂತ ಹೇಳಿದ್ರೆ ಕ್ಯಾಂಪೇನ್ ನಿಂದಿರ್ಸಲಿಲ್ಲ. ಆದರೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥವ್ರು ಪ್ಲಾನಿಂಗ್ ಮಾಡಿ, ಒಳಸಂಚು ಮಾಡಿ, ಕುತಂತ್ರಗಳನ್ನು ಮಾಡಿ ನಮ್ಮ ನಾಯಕರುಗಳಿಗೆ ದಾರಿ ತಪ್ಪಿಸ್ತಕ್ಕಂಥ, ದಿಕ್ಕಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸುಳ್ಳು ಹೋಗಿ ನನ್ನ ಬಗ್ಗೆ ಅವರ ಕಿವಿಯಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ನಾನು ಯಾವ ಕೆಲಸ ಮಾಡಿರಂಗಿಲ್ಲ, ಅದು ನಾನು ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ, ಅಲ್ಲಿ ಸಿದ್ದರಾಮಯ್ಯ ಅವರಾಗಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ. ಈಗ ನಾನು ಸೋತಿದ್ದೀನಿ, ನಾನು MLA ಇಲ್ಲ, ನಾನು ಅವ್ರ ಮನೆ ಮುಂದೆ ಪದೇ 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 ಹೋಗ್ಲಿಕ್ಕೆ ಆಗುತ್ತದ? ನಂದು ಗೌರವ ಇದೆ, ಮಾನ ಮರ್ಯಾದೆ ಇದೆ. ಸಂದರ್ಭ ಬಂತಂದ್ರೆ ಮಾತ್ರ ಹೋಗ್ತೀವಿ. ಬೇರೆಯವ್ರು ನಂಗೆ ಹೋಗಿ ಪದೇ ಪದೇ ಅವ್ರಿಗೆ ಹೇಸಿಗೆ ಆಗುವಂಗೆ ನಾವು ಎದುರಿಗೆ ನಿಂದಿರೋದಿಲ್ಲ. ನಾವು ಅವ್ರ ಹತ್ರ ಸ್ವಂತಕ್ಕೋಸ್ಕರ 5 ನಯಾ ಪೈಸೆ ಸಹಿತ ಇಲ್ಲಿವರೆಗೆ ಲಾಭ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ, ಆತನ ಮೇಲೆ ನಮಗೆ ಏನೋ ಒಂದು ಗೌರವ, ಅದ್ರ ಹಿನ್ನೆಲೆನೂ ಬೇರೆ ಇದೆ. ಆ ಗೌರವದಿಂದ ಮಾತ್ರ ಆ ವ್ಯಕ್ತಿಗೆ ಲೈಕ್ ಮಾಡ್ತೀನಿ ಅಷ್ಟೇ ಹೊರತಾಗಿ ಆ ವ್ಯಕ್ತಿಯಿಂದ, ಅವರು DCM ಆಗಿದ್ದಾಗ ಅವ್ರ ಜೊತೆಗಿದ್ದೆ, ಅವ್ರು CM 13ರಿಂದ 18 CM ಆದಾಗ ಅವ್ರ ಜೊತೆಗೆ ನಾನು MLA ಇದ್ದೆ, ಅವ್ರು ಈಗ CM ಆಗಿದ್ದಾರೆ ಆದ್ರೂ ನಾ ಇದ್ದೆ. ಆದರೆ ಇಲ್ಲಿವರೆಗೆ 5 ಪೈಸೆ 5 NP ನನ್ನ ಪರ್ಸನಲ್ಗೋಸ್ಕರ, ನನ್ನ ಪರ್ಸನಲ್ ವರ್ಕು ಎಲ್ಲಾದ್ರೂ ತೆಗೆದಿದ್ರೆ ನೀವು ತೋರಿಸ್ಬಿಡಿ, ನೀವೇನ್ ಹೇಳ್ತೀರಾ ಆ ಕೆಲಸ ನಾನು ಮಾಡ್ಬಿಡ್ತೀನಿ. ರಾಜಕೀಯ ಅಂತೂ ನಿವೃತ್ತಿ ತಗೊಂಡ್ಬಿಡ್ತೀನಿ. ಬೇರೆ ಇನ್ನೇನು ಕೆಲಸ ಹೇಳಿದ್ರೆ ಅದು ಮಾಡ್ಬಿಡ್ತೀನಿ. ಇಕ್ಬಾಲ್ ಅನ್ಸಾರಿ ಸತ್ಯವಾಗಿ ಮಾತಾಡಕ್ ಹೋಗ್ತಾನೆ ಹೊರತಾಗಿ ಸುಳ್ಳು ಯಾವಾಗಲೂ ಮಾತುಗಳನ್ನು ಹೇಳಕ್ ಹೋಗೋದಿಲ್ಲ. ಅದಕ್ಕೆಮ್ಮ ನಾನು ಹೇಳ್ತಾ ಇರೋದು, ಇಲ್ಲಿ ಇನ್ಸೆಕ್ಯೂರ್ ಆಗಿರ್ತಕ್ಕಂಥ ಏನೋ ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ನಮ್ಮಂಥವ್ರು, ಮತ್ತೆ ಮತ ಹಾಕಿರ್ತಕ್ಕಂಥ ಮುಸ್ಲಿಂ ಸಮುದಾಯದವರು ಕೊಪ್ಪಳ ಜಿಲ್ಲೆಯಲ್ಲಿ ನಾವೆಷ್ಟು ಇನ್ಸೆಕ್ಯೂರ್ ಆಗಿದ್ದೀವಿ. ಮತ್ತೆ ನಮ್ಗೆ ಇವತ್ತು ಸಂದೇಶ ನಾವು ಕೊಳ್ಳೇಬೇಕಾಗ್ತದಲ್ವಾ? ಆ ಹಿನ್ನೆಲೆಯಲ್ಲಿ ಹೇಳಿದೆ, ನಮ್ಮನ್ನು ಕೇಳೋರು ಯಾರು? ಮುಸ್ಲಿಂ ಸಮಾಜಕ್ಕೆ ಕೇಳೋರು ಯಾರು? ಸಿದ್ದರಾಮಯ್ಯನ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಆ ವ್ಯಕ್ತಿ ಸಿದ್ದರಾಮಯ್ಯ ನಾವು ಹೋಗಿ ನಮ್ಮ ನೋವನ್ನು ತೋಡ್ಕೊಂಡ್ರೆ, ದುಃಖ ದುಮ್ಮನಗಳು ಹೇಳಿದ್ರೆ, ಕನಿಷ್ಠ ಪಕ್ಷ ಏನದು ಯಾರದು ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ತಾರೆ. ಬೇರೆಯವರು ಅದನ್ನೂ ಮಾಡೋದಿಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಆಯ್ತಾಯ್ತು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಹಾಗಾಗಿ ನಾನಂದೆ, ಸಿದ್ದರಾಮಯ್ಯ ಅವಧಿ ಇರುವವರೆಗೆ, ಅವ್ರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವವರೆಗೆ ಮುಸ್ಲಿಂ ಸಮಾಜಕ್ಕೆ ಏನಾದ್ರೂ ಕೆಲಸ ಆಗ್ಬೇಕು, ರಕ್ಷಣೆ ಆಗ್ಬೇಕು. ಇಲ್ಲ ನಮ್ಗೆ ಚಂಬು ಅಂತ ಹೇಳಿದೆ. ಅದು ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ, ನಮ್ಗೇನು ಲಾಭ ಇಲ್ಲ. ಯಾಕಂದ್ರೆ ಈಗಲ್ಲ, 75 ವರ್ಷದಿಂದ ನಮ್ ಸಮಾಜ ಮತ ಹಾಕು ಅಂತ ಬರ್ತಾ ಇದೆ. ಏನೂ ಇಲ್ಲ. ನಮ್ಮ ಸಮಾಜದ ಹುಡುಗರಿಗೆ ಬೇಕಂತ ಹೇಳ್ಬಿಟ್ಟು ಆಯಾ ನಮ್ ಕೊಪ್ಪಳ ಜಿಲ್ಲೆದು ಹೇಳ್ತೀನಿ, ಬೇರೆ ಜಿಲ್ಲೆದಲ್ಲ ನಾನು ಹೇಳ್ತಾ ಇದ್ದು. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಅಮಾಯಕ ಮುಸ್ಲಿಂ ಹುಡುಗರಿಗೆ ತಗೊಂಡು ಹೋಗಿ ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ಮಾಡ್ತಾರೆ, ಕಾನಿಸ್ಟೇಬಲ್ಗಳು ಕರ್ಕೊಂಡು ಹೋಗ್ಬಿಡ್ತಾರೆ. ಅವನಿಗೆ ಬಾಯಿ ಇರಲ್ಲ, ಇಲ್ಲ ಸರ್ ಹೇಳ್ತಾನೆ. ಅವ್ರಿಗೆ ಹಿಗ್ಗ ಮೊಗ್ಗ ಬೈದು ಕರ್ಕೊಂಡೋಗಿ ಕುಂದಿರ್ಸಿ ಅವನ ಮೇಲೆ ಕೇಸ್ ಹಾಕಿ ಒಳಗಾಗ್ಬಿಡ್ತಾರೆ. ಆ ಪೊಲೀಸ್ ಡೈರಿ ಇರ್ತದೆ, ಪೊಲೀಸ್ ಡೈರಿಯಲ್ಲಿ ಯಾರಾದ್ರೂ ಕಳ್ಳ ಸಿಕ್ಕಿಲ್ಲ ಅಂದ್ರೆ ಮುಸ್ಲಿಂ ಅಮಾಯಕ ಯಾರಿದ್ದೀರೋ ಅವ್ನು ಒಳಗ್ ಕಳಿಸ್ಬಿಡೋದು, ಇವನೇ ಕಳ್ಳ ಅಂತ ಹೇಳ್ಬಿಟ್ಟು.
ಇಂಥವೆಲ್ಲ ಅನ್ಯಾಯ ಇವತ್ತು ನಮ್ಮ ಸಮಾಜದ ಜೊತೆಗೆ ನಡೀತಾ ಇದೆಯಲ್ಲ, ಬೇರೆ ಸಮಾಜದ ಜೊತೆಗೆ ನಡೀತಾ ಇದೆ ನಮ್ಮ. ಮತ್ತೆ ತಾವು ಯೋಚನೆ ಮಾಡಿ, ಇಲ್ಲಿ ಇನ್ಸೆಕ್ಯೂರ್ ಯಾರಾದರೂ, ಸೆಕ್ಯೂರ್ ಯಾರಿದ್ದಾರೆ ಅಂತೇಳಿ ದಯಮಾಡಿ ತಾವು ಯೋಚನೆ ಮಾಡಿ. ಇವತ್ತು ತಾವು ವಿಷಯ ಹೇಳಿದಕ್ಕೆ ನಾನು ಇಷ್ಟೆಲ್ಲ ಹೇಳ್ಬೇಕಾಯ್ತಮ್ಮ. ಇನ್ನೂ ಬಹಳ ಆಳವಾಗಿದೆ, ಇನ್ನೂ ನಾನು ಹೇಳ್ಬೇಕಾದ್ರೆ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಕಥೆ ಇದೆ. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಈ ವಿಚಾರ ನಾನು ತಿಳಿಸಿರೋದು. ಕೊಪ್ಪಳದಲ್ಲಿ ಸಮಯ ಇದ್ದಿದ್ದಿಲ್ಲ ನನಗೆ, ಇಲ್ಲಾಂದ್ರೆ ಇನ್ನ ಒಂದು ಅರ್ಧ ತಾಸು ವಿಷಯಗಳ ಆಧಾರದ ಮೇಲೆ ನಾನು ಮಾತಾಡ್ತಿದ್ದೆ. ನಾನು ಗೌರ್ಮೆಂಟ್ ಪಾಲಿಸೀಸ್ ಏನಿದಾವೆ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಿದ್ದೆ. ಅದ್ರ ಸಮಯ ಇದ್ದಿದ್ದಿಲ್ಲ, ಮಾತಾಡ್ಲಿಲ್ಲ. ಯುವಕರಿದ್ರು, ಅವರೆಲ್ಲರಿಗೂ ಹೇಳಿದೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ರಿ, ಮುಂದೆ ಯಾರಿಗೆ ನಂಬಕ್ ಹೋಗ್ಬೇಡ್ರಿ. ನಮ್ಮನ್ನ ಎಲ್ಲರನ್ನು ಬಳಸ್ಕೊಂತಾರೆ, ನಮ್ಗೆ ಬೀಳ್ತಾರೆ. ಇವತ್ತು ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹೇಳ ಕಾಲಕ್ಕೆ ಮರ್ತು ಬಿಟ್ಟೆ. ಇವತ್ತು ಏನಾಗಿದೆ ಅಂದ್ರೆ, ನಾನು ಸೋತಿದ್ದೇನೆ ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 5-6 ಜನರಿಗೆ ಇವತ್ತು ಅವ್ರ ಖಾತೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಆ ಪುಸ್ತಕ ಪ್ರಾಧಿಕಾರ, ಇನ್ನೊಂದು ಪ್ರಾಧಿಕಾರ, ಆ ಪ್ರಾಧಿಕಾರ ಎಲ್ಲರಿಗೆ ಏನ್ ಮಾಡಿದ್ದಾರೆ ಅವ್ರಂದ್ರೆ, RSS ಸಂಚಾಲಕರು, RSS ನಲ್ಲಿ ಇರ್ತಕ್ಕಂಥವ್ರು, BJP ಪಕ್ಷಕ್ಕೆ ಮಾಡಿರ್ತಕ್ಕಂಥವ್ರು, ಇವತ್ತು KRPP ಪಕ್ಷಕ್ಕೆ ಮಾಡಿರ್ತಕ್ಕಂಥವ್ರು, ಅಂತಹವರನ್ನೇ ನಾಮ ನಿರ್ದೇಶನ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರಿಗಾದ್ರೂ ನಾಮ ನಿರ್ದೇಶನ ಮಾಡಿದ್ದಾರೆ ಅವ್ರು ತೋರಿಸ್ಬಿಡಿ, ನಾನು ನೋಡ್ಬಿಡ್ತೀನಿ. ಇವತ್ತು ಡಾಕ್ಟರ್ ಅಳ್ಳಳ್ಳಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಮಾಡಿದ್ದಾರೆ. ಯಾವುದಕ್ಕೆ? ಇವತ್ತು ಕೊಪ್ಪಳ ಮೆಡಿಕಲ್ ಕಾಲೇಜಿಗೆ 3 ಮೆಂಬರ್ಸ್ಗಳನ್ನು ಮಾಡಿದ್ದಾರೆ. ಇವತ್ತು ಒಂದು ಕೊಪ್ಪಳದಿಂದ ಆಗಿದ್ದಾರೆ, ರಾಘವೇಂದ್ರ ಇಟ್ನಾಳ್ ಹಾಕಿದ್ದಾರೆ. ಒಂದು ಕನಕಿಗೆರಿಂದ ಮಂತ್ರಿ ಅವ್ರು ಹಾಕೊಂಡಿದ್ದಾರೆ, ಮಂತ್ರಿ ಪಕ್ಕದ ಕ್ಷೇತ್ರ ಗಂಗಾವತಿ. ನನಗೆ ಕೇಳ್ಬೇಕಲ್ವಾ, ನಾನು ಕಾಂಗ್ರೆಸ್ ಅಲ್ವಾ, ನಾನು ಅಭ್ಯರ್ಥಿಯಾಗಿ ಸೋತಿರ್ತಕ್ಕಂಥ ಇಲ್ಲ. ಆದ್ರೆ ನಾನು ಕೇಳಾರ್ದಂಗೆ ಮಂತ್ರಿ ಅವರು ಒಬ್ಬ RSS, ಒಬ್ಬ BJPಯಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಡಾಕ್ಟರ್ ಅಳ್ಳಳ್ಳಿ ಅಂತ ಹೇಳಿ ಅವ್ರಿಗೇನಪ್ಪಾ ಅಂದ್ರೆ ಇವತ್ತು ನಾಮಿನೇಟ್ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನ ಇದಕ್ಕಿನ ಇನ್ಸೆಕ್ಯೂರು ಏನಾದ್ರೂ ಬೇಕೇನಮ್ಮ? ತಾವು ಹೇಳಿದಿರಿ, ಯಾರಿಗೆ ಇನ್ಸೆಕ್ಯೂರ್ಗೆ ತಳ್ಳಿಲಿಕ್ಕೆ ಇವರು ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲಮ್ಮ. ಯಾರಿಗೆ ಇನ್ಸೆಕ್ಯೂರ್ ತಳ್ಳಿಲಿಕ್ಕೆ ನಾವ್ ಯಾಕೆ ತಳ್ಳಿತೀವಮ್ಮ? ಬೇರೆಯವರೇ ತಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಹೆಸರು ಕಾಂಗ್ರೆಸ್, ಮುಸಲ್ಮಾನರಿಗೆ ಮತ ಹಾಕಿಸ್ಕೊಳ್ಳಿಕ್ ಮಾತ್ರ ಕಾಂಗ್ರೆಸ್, ಮತ ಹಾಕಿಸ್ಕೊಂಡು ಗೆದ್ದ ಮೇಲೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಅಲ್ಲ, ಅದೇ ಕಾಂಗ್ರೆಸ್ RSS ಆಗ್ಬಿಡ್ತೈತೆ, ಅದೇ BJP ಆಗ್ಬಿಡ್ತೈತೆ. ನಮ್ಮ ದೊಡ್ಡ ವ್ಯಥೆ ಇದೆ, ನಮ್ಮ ದೊಡ್ಡ ಕಥೆ ಇದೆ ಅಮ್ಮ.